ಇದು ಕೆಸಿ ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ನಮ್ಮ ಡಿ.ಕೆ. ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಮನ ಸಭಾಧ್ಯಕ್ಷೆ, ಬಹುಶಃ ನಾನು ಈ ಸದನ ಬಂದಾಗಿಂದ ಕೂಡ ಇದು 4ನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಇದು ಶುದ್ಧೀಕರಣ ಮಾಡದೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನ ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದೀವಿ. ಮನ ಸಭಾಧ್ಯಕ್ಷೆ, ತಾವು ಉತ್ತರವನ್ನ ಕೊಟ್ಟಿದ್ದೀರಿ. ಇದನ್ನ ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟೋ ನೀರು ತುಂಬಿತು, ಅದ್ರ ಜೊತೆಗೆ ನಿಮ್ಮ ನೀರು ತುಂಬಿತು. ಈ 2 ನೀರು ಬಿಡ್ಲಿಕ್ಕೆ ನಮ್ಗೆ ಆಗ್ತಾ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ತರಕಾರಿ ಬೆಳಿಲಿಕ್ಕೆ. ಆದ್ರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಒಂದು ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬಯಸ್ತೀನಿ. ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ, ಆದ್ರೆ ಎಲ್ಲೋ ಒಂದು ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಇದು ಕೆಸಿ ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಮನ ಸಭಾಧ್ಯಕ್ಷೆ, ಬಹುಶಃ ನಾನು ಈ ಸದನ ಬಂದಾಗಿಂದ ಕೂಡ ಇದು 4ನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಇದು ಶುದ್ಧೀಕರಣ ಮಾಡದೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನ ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದೀವಿ. ಮನ ಸಭಾಧ್ಯಕ್ಷೆ, ತಾವು ಉತ್ತರವನ್ನ ಕೊಟ್ಟಿದ್ದೀರಿ. ಇದನ್ನ ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟೋ ನೀರು ತುಂಬಿತು, ಅದ್ರ ಜೊತೆಗೆ ನಿಮ್ಮ ನೀರು ತುಂಬಿತು. ಈ 2 ನೀರು ಬಿಡ್ಲಿಕ್ಕೆ ನಮ್ಗೆ ಆಗ್ತಾ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ತರಕಾರಿ ಬೆಳಿಲಿಕ್ಕೆ. ಆದ್ರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬಯಸ್ತೀನಿ. ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ, ಆದ್ರೆ ಎಲ್ಲೋ ಒಂದು ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ.